ರಾಜ್ಯಸಭೆ ಚುನಾವಣೆಗೆ 5ನೇ ಅಭ್ಯರ್ಥಿ ಕಣಕ್ಕೆ ಇಳಿಸಲಾಗಿರುವಂತದ್ದು. ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಕುಪೇಂದ್ರ ರೆಡ್ಡಿ ಅವರು. ಆತ್ಮಸಾಕ್ಷಿ ಮತಗಳಿಂದ ಗೆಲ್ತಾರಂತೆ ಕುಪೇಂದ್ರ ರೆಡ್ಡಿ. ಈ ಒಂದು ಆತ್ಮವಿಶ್ವಾಸದ ಹೇಳಿಕೆ ಎಚ್ಡಿಕೆ ಕೊಟ್ಟಿದ್ದು. ಅಡ್ಡ ಮತದಾನದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಎಚ್ಡಿಕೆ. ಬಟ್ ಯಾರು ಆ ಶಾಸಕರು ಗೊತ್ತಾಗುತ್ತೆ ನೋಡಿ ಎಲೆಕ್ಷನ್ ಸಂದರ್ಭದಲ್ಲಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ಒಬ್ರು ಈಗ ಅಸಮಾಧಾನ ಇರ್ಬೋದು, ಆದ್ರೆ ಪಕ್ಷದ ವಿರುದ್ಧ ಹೋಗ್ಬಿಟ್ಟು ಓಟನ್ನ ಹಾಕುವಂತವ್ರು ಯಾರಿದ್ದಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಅಡ್ಡ ಮತದಾನ ಅನ್ನುವಂಥದ್ದು ಹೊಸದೇನಲ್ಲ, ನಮ್ಮ ರಾಜ್ಯಕ್ಕಂತೂ ಹೊಸದಲ್ಲ. ಯಾಕೆಂದ್ರೆ ಸಾಕಷ್ಟು ಬಾರಿ ರಾಜ್ಯಸಭೆ ಚುನಾವಣೆಗಳಲ್ಲಿ ಅಡ್ಡ ಮತದಾನ ಮಾಡಿನೇ ಕೆಲವರು ಆಯ್ಕೆ ಆಗಿರುವಂಥದ್ದು. ಕಾಂಗ್ರೆಸ್ನವರಿಗೆ ಆತ್ಮಸಾಕ್ಷಿ ಮತಗಳನ್ನ ಕೇಳ್ತೀವಿ ನಾವು. ಆತ್ಮಸಾಕ್ಷಿಯ ಮತಗಳಿಂದ ಕುಪೇಂದ್ರ ರೆಡ್ಡಿ ಗೆಲ್ತಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣರವರು ಮಾಂಡವಿಯವರು ಅಭ್ಯರ್ಥಿಯೇನಿದ್ದಾರೆ, ಅದರ ಜೊತೆಯಲ್ಲಿ ಇವತ್ತು ಕುಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿ ಜೆಡಿಎಸ್ನ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಿಕ್ಕೆ ಕಾರಣ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು ಜೆಡಿಎಸ್ ಅಲ್ಲಿ ಇರತಕ್ಕಂಥ ಮತದಾನ, ನಮ್ಮ ಶಾಸಕರುಗಳ ಸಂಖ್ಯೆ, ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ. ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡೂ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ರು. ಅವರು ಕೂಡ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ನನ್ ಗೆಲುವಿಗೆ 4 ಮತಗಳು ಬೇಕು ಅಂತ ಹೇಳಿದ್ರು. 4 ಮತಗಳು ಹೆಂಗೆ ಅಂದ್ರೆ 45 ಜನ ಬೇಕು ಶಾಸಕರ ಸಂಖ್ಯೆ. ಅವರು ಒಬ್ರು ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂದ್ರೆ ಇಲ್ಲಿ 45 ಮತಗಳು ಶಾಸಕರ ಸಂಖ್ಯೆ ಬಿಜೆಪಿಗೆ ಹೋಗಿ ಅವ್ರದ್ದು ಟೋಟಲ್ ಆಗಿ 66 ಮತಗಳಿರುವಂಥದ್ದು 21 ಉಳಿಯುತ್ತೆ. ಪ್ಲಸ್ 19 JDS 40 ಆಗುವಂಥದ್ದು, ಪ್ಲಸ್ 1 ಜನಾರ್ದನ್ ರೆಡ್ಡಿ ಅವ್ರದ್ದು ಲೆಕ್ಕ ಹಾಕೊಂಡಿದ್ದಾರೆ. ಇನ್ನ ಉಳಿದಂತೆ 4 ಶಾಸಕರ ಒಂದು ಸಂಖ್ಯೆಯ ಕೊರತೆ ಎದುರಾಗುವಂಥದ್ದು. ಸೊ ಅದು ಕಾಂಗ್ರೆಸ್ ಶಾಸಕರು ನಮ್ಗೆ ಮತವನ್ನ ಹಾಕ್ತಾರೆ ಅಂತ ಕುಪೇಂದ್ರ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಗೆಲ್ಲುವಂತ ವಿಶ್ವಾಸ ಇದೆ, ಸ್ಟ್ರಾಟಜಿ ಮಾಡಿದ್ದೇವೆ, ಕಾಂಗ್ರೆಸ್ನವರಿಗೆ ಈಗ ಟೆನ್ಷನ್ ಶುರುವಾಗಿದೆ ಅಂತ ನ್ಯೂಸ್ 18ಗೆ ಕುಪೇಂದ್ರ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟರು. ನಮ್ಮ ಜೊತೆ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರೇ, ಯಾವ ವಿಶ್ವಾಸದ ಮೇಲೆ ತಾವು ನಾಮಪತ್ರ ಸಲ್ಲಿಸಿದ್ದೀರಾ? ನನ್ನ ವಿಶ್ವಾಸಕ್ಕಿಂತ ಹೆಚ್ಚಿಗೆ ನಾನು ಎನ್ಡಿ ಅಭ್ಯರ್ಥಿ, ಎರಡು ಪಕ್ಷಗಳ ವಿಶ್ವಾಸದ ಮೇಲೆ ನಾನು ಹಾಕಿದ್ದೆ. ನಿಮಗೆ ಒಟ್ಟು ಎಷ್ಟು ಹೆಚ್ಚುವರಿ ಮತಗಳು ಬೇಕಾಗುತ್ತೆ? 4. ಯಾವ ತರ ಲೆಕ್ಕಾಚಾರ 4 ಸರ್? ಅವ್ರನ್ನ ಕೇಳಿ, ನಮಗೆ ಗೊತ್ತಾಗೋದಿಲ್ಲ. ತಾವು ಕೂಡ ಅಭ್ಯರ್ಥಿ ಇದ್ದಾರೆ, ಲೆಕ್ಕಾಚಾರ ಇಲ್ಲದೆ ತಾವು ಬ್ಲೈಂಡ್ ಆಗಿ ಒಬ್ಬರು ನಾಮಪತ್ರ ಸಲ್ಲಿಸಕ್ಕೆ ಸಾಧ್ಯನಾ ಸರ್? ಈಗ ಸರ್ ತಾನೇ ಇನ್ನು ನಾಮಿನೇಷನ್ ಮಾಡಿದ್ದೀನಿ. ಇದಕ್ಕೆ ಮುಂದೆ ಏನ್ ನ್ಯೂಸ್ ಕೊಡಬೇಕು ಅದು ಕೊಡ್ತೀವಿ. ಈಗಲೇ ಎಲ್ಲ ಕೇಳ್ಬಿಟ್ರೆ ನಾವೇನ್ ಹೇಳ್ತೀವಿ? ಕುದುರೆ ವ್ಯಾಪಾರ ನಡೆಯುತ್ತೆ ಸರ್, ಕುದುರೆ ವ್ಯಾಪಾರ ನಡೆಯುತ್ತೆ ಸರ್. ಈಗ ನಾನು ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ದು ಇವತ್ತು ಮುಗಿದೋಗಿತ್ತು. ಇನ್ನು ಮುಂದಕ್ಕೆ ಏನಿತ್ತು? ಕಾಂಗ್ರೆಸ್ ಐದರ್ ಎನ್ಡಿಎ ಈ ಎರಡರ ನಡುವೆ ಕೂಡ ಕುದುರೆ ವ್ಯಾಪಾರ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ನಿಜನಾ ಸರ್ ಇದು? ನನಗೆ ಗೊತ್ತಿಲ್ಲಪ್ಪ. ಅದು ಕುದುರೆ ವ್ಯಾಪಾರ ಮಾಡೋದಕ್ಕೆ ನಾವು ದುಡ್ಡು ಖರ್ಚು ಮಾಡಲ್ಲ. ದುಡ್ಡು ಖರ್ಚು ಪಕ್ಷೇತರ ಶಾಸಕರು ಸಂಪರ್ಕ ಮಾಡಿದ್ದಾರೆ ಸರ್? ಅದಕ್ಕೆ ನೀವೇ ಹೇಳಬೇಕು ಸರ್. ಕುಪೇಂದ್ರ ರೆಡ್ಡಿ ಅವರ ಮೇಲೆ ವಿಶ್ವಾಸದ ಮೇಲೆ ಕಾಂಗ್ರೆಸ್ನ ಶಾಸಕರು ಎಷ್ಟು ಜನ ನಿಮಗೆ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್, ನಿಮ್ಮ ವಿಶ್ವಾಸ ಮತ್ತು ನಿಮ್ಮನ್ನು ಗೆಲ್ಲಿಸಬೇಕಂದ ಕಾರಣಕ್ಕಾಗಿ? ನನಗ್ ಗೊತ್ತಿಲ್ಲಪ್ಪ, ಅವ್ರನ್ನ ಕೇಳು. ನೀನ್ ಏನೇನೋ ಕನ್ಫ್ಯೂಷನ್ ತಂದು ನೀನೇ ಎಲೆಕ್ಷನ್ ಮಾಡಂಗಿದೆಯಲ್ಲಪ್ಪ ನೀನು. ಅಲ್ಲ, ಕಾಂಗ್ರೆಸ್ ಶಾಸಕರು ಕುಪೇಂದ್ರ ರೆಡ್ಡಿ ಸ್ನೇಹಿತರು ಎಷ್ಟು ಜನ ನಿಮ್ಮ ಪರವಾಗಿ ನಿಲ್ಬಹುದು? ಪರವಾಗಿ ಎಲ್ಲಾ ಕಾಂಗ್ರೆಸ್ನವ್ರು, ನಾನು ಕಾಂಗ್ರೆಸ್ ಅಲ್ಲಿ ಇದ್ದೋನು, ಎಲ್ಲರೂ ನನ್ನ ಪರವಾಗಿ ಇದ್ದಾರೆ. ಹಾ ಸರ್, ಬಟ್ ವೋಟ್ ಹಾಕ್ಬೇಕಲ್ಲ. ವೋಟ್ ಸರ್, ಗೆಲುವಿನ ವಿಶ್ವಾಸ ಎಷ್ಟು ಪರ್ಸೆಂಟ್? 100ಕ್ಕೆ ಎಷ್ಟು ಪರ್ಸೆಂಟ್ ಇದೆ ಸರ್? 150% ಗ್ಯಾರಂಟಿ. ಹೋಗು. ಎಸ್ ಸರ್. ಹಾಗಂದ್ರೆ ಈ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ವಿಪ್ಲವ ಆಗೋ ಸಾಧ್ಯತೆ ಇದೆ ನೀವು ಗೆದ್ರೆ? 100% ನಾವು ಯಾಕೆ ಸುಳ್ಳು ಹೇಳಬೇಕು? ನೀನು ಅದನ್ನೇನಿದ್ರು 28ನೇ ತಾರೀಕು ಬಂದು ನೋಡು. ಕಾಂಗ್ರೆಸ್ ತಮ್ಮ ಶಾಸಕರನ್ನು ಇವತ್ತೇ ಹಿಡಿದಿಟ್ಕೊಳ್ಬೇಕು. ಕುಪೇಂದ್ರ ರೆಡ್ಡಿ ಅವ್ರ ಒಂದು ಆತಂಕ ಇದೆ ಅವರಿಗೆ ಅಂತ ಎಚ್ಚರಿಕೆ ಕೊಡ್ತೀರಾ? ಯಾರಿಗೆ? ಕಾಂಗ್ರೆಸ್ನವರು ಎಲ್ಲ ಶಾಸಕರನ್ನು ಹಿಡಿದಿಟ್ಕೊಳ್ಬೇಕಂತ ಹೇಳ್ತೀರಾ? ಹೋಟೆಲ್ ಬುಕ್ ಮಾಡಿದಾರಂತೆ, ನಾವೇನ್ ಮಾಡಕ್ಕಾಗ್ತದೆ? ಇವಿಷ್ಟು ಕುಪೇಂದ್ರ ರೆಡ್ಡಿ ಅವರ ಅಭಿಪ್ರಾಯ. ಒಟ್ಟಾರೆ ಕಾಂಗ್ರೆಸ್ನ ಅನೇಕ ಶಾಸಕರುಗಳು ಸಂಪರ್ಕದಲ್ಲಿದ್ದಾರೆ ಅನ್ನೋ ಮುಖಾಂತರ ಕುದುರೆ ವ್ಯಾಪಾರಕ್ಕೆ ಪರೋಕ್ಷವಾಗಿ ಚಾಲೂ ನಡೀತಿದೆ ನಮ್ಮ ಮಾತನ್ನು ಕೂಡ ಹೇಳಿದ್ರು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ನ್ಯೂಸ್ 18 ಕನ್ನಡ, ಬೆಂಗಳೂರು.
ಬಿಜೆಪಿಯಿಂದ ನಾರಾಯಣ ಬಾಂಡೆಗೆ ನಾಮಪತ್ರ ಕೊಡಲಾಗಿತ್ತು. ಅವರು ನಾಮಪತ್ರವನ್ನ ಸಲ್ಲಿಸಿದ್ರು, ನಾಮಿನೇಷನ್ ಮಾಡಿದ್ರು. ನಾರಾಯಣ್ ಬಾಂಡೆ ಅವರು ಬಿಜೆಪಿ ಅಭ್ಯರ್ಥಿಯಾಗಿ, ಇನ್ನ ಜೆಡಿಎಸ್ ಬಿಜೆಪಿ ದೋಸ್ತಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರು. ಇಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ ಅಂತ ನಾಯಕರು ಆತ್ಮವಿಶ್ವಾಸದಿಂದ ಹೇಳಿಕೆಯನ್ನ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿಯಾಗಿ ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವರ ಒಂದು ನೇತೃತ್ವದಲ್ಲಿ ಆಗ್ತದೆ ಮತ್ತು ಪಕ್ಷಕ್ಕೂ ಕೂಡ ಒಂದು ಬಲವಂತ ಆಗ್ತದೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಾರಾಯಣ್ ಸಾಹೇಬ್ ಬಾಂಡ್ಗೆ ಅವರು ನಮ್ಮ ಪಕ್ಷದಲ್ಲಿ ಸುಮಾರು 40-50 ವರ್ಷಗಳ ಕಾಲ ಸಾಮಾನ್ಯ ಕಾರ್ಯಕರ್ತರಾಗಿ, ಪದಾಧಿಕಾರಿಯಾಗಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಒಬ್ಬ ಸಕ್ರಿಯ ಕಾರ್ಯಕರ್ತರಿಗೆ ಈ ರೀತಿಯ ಉನ್ನತ ಪದವಿ ಸಿಕ್ಕಿರೋದು ಕರ್ನಾಟಕ ಬಿಜೆಪಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿದೆ. ಕೇಂದ್ರದ ನಾಯಕರು ಈ ಥರ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತು ಮಾಡಿ ಕೊಡುವಂಥ ಒಂದು ಪರಿಪಾಠವನ್ನು ಕಳೆದ ಹಲವಾರು ವರ್ಷಗಳಿಂದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾರಾಯಣ್ ಸಾಹೇಬ್ ಬಾಂಡ್ಗೆ ಅವರು ನನಗೆ 100% ಗೆಲ್ತಾರೆ, ಪ್ರಶ್ನೆನೇ ಇಲ್ಲ. ನಮ್ಮದು ಎಕ್ಸೆಸ್ ಬೇರೆ ವೋಟ್ ಇದೆ. ಮತ್ತು ಜೆಡಿಎಸ್ ಜೊತೆ ಜೆಡಿಎಸ್ ಕೂಡ ನಮ್ಮ NDA ಪಾರ್ಟ್ನರ್ ಆಗಿರೋದ್ರಿಂದ ಇನ್ನಷ್ಟು ಬಲ ಜಾಸ್ತಿ ಆಗಿದೆ. ನಮ್ಮ ಎರಡೂ ಅಭ್ಯರ್ಥಿಗಳು